ನಮಸ್ಕಾರ. ಇವತ್ತಿನ ವಿಡಿಯೋ ಹಲವಾರು ಕಾರಣಗಳಿಂದ ಇಂದು ನಿಫ್ಟಿ ಕೆಳಕ್ಕೆ ಮತ್ತು TCS ಉತ್ತಮ ಫಲಿತಾಂಶ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೆಲ್ಲ ತಿಳಿದ ಹಾಗೆ ಇವತ್ತು ಮಾರುಕಟ್ಟೆ ಸ್ವಲ್ಪ ಕೆಳಗೆ ಬಿದ್ದಿದೆ. ಅದರ ಬಗ್ಗೆ ನಿನ್ನೆನೆ ನಾವು ವಿಡಿಯೋ ಮಾಡಿದ್ವಿ. ನಾಳೆ ಮಾರುಕಟ್ಟೆ ಕೆಳಗೆ, ಅದರ ಥಂಬ್ನೇಲ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಮತ್ತು ನಾವು ಹೇಳಿದ್ವಿ ಅಂದಾಜು 1% ಮಾರುಕಟ್ಟೆ ಕೆಳಗೆ ಬಿಡ್ಬೋದು. ಯಾಕಂದ್ರೆ ಅಮೆರಿಕದಲ್ಲಿ ಇನ್ಫ್ಲೇಷನ್ ಮೇಲಕ್ಕೆ ಹೋಗಿದೆ. ಅಮೆರಿಕಾದಲ್ಲಿ ಹೈಯರ್ ಇನ್ಫ್ಲೇಷನ್ ಇದೆ. ಇನ್ವೆಸ್ಟರ್ಸ್ ಆಲ್ಸೋ ಮಸ್ಟ್ ಹ್ಯಾವ್ ಡನ್ ಸಮ್ ಪ್ರಾಫಿಟ್ ಬುಕಿಂಗ್ ಬಿಕಾಸ್ ಜನವರಿ ಮಾರ್ಚ್ 2024 ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರಲಿಕ್ಕೆ ಪ್ರಾರಂಭ ಆಗಿದೆ ನಿನ್ನೆಯಿಂದ ಇವತ್ತಿನಿಂದ. TCS ಒನ್ ಆಫ್ ದಿ ಲಾರ್ಜೆಸ್ಟ್ ಕಂಪನೀಸ್ ಟು ಅನೌನ್ಸ್ ಇಟ್ಸ್ ಕ್ವಾರ್ಟರ್ ರಿಸಲ್ಟ್ಸ್ ಟುಡೇ. ಅಲ್ಲದೆ ಎಲೆಕ್ಷನ್ ಡೇಟ್ಸ್ ಬರ್ತಾ ಇರೋದ್ರಿಂದ ಒಂದಷ್ಟು ನರ್ವಸ್ನೆಸ್ ಇದೆ ಮಾರುಕಟ್ಟೆಯಲ್ಲಿ. ಮುಂದೆ ಏನಾಗುತ್ತೋ ಅನ್ನುವಂತ ಭಯ ಮತ್ತು ಕುತೂಹಲದಿಂದಾಗಿ ಸಾಮಾನ್ಯವಾಗಿ ಲಾರ್ಜ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಇಂತಹ ಎಲೆಕ್ಷನ್ ಪೀರಿಯಡ್ ಅಲ್ಲಿ ಮಾರುಕಟ್ಟೆಯಲ್ಲಿ ಕೇವಲ ಸ್ವಲ್ಪ ಹಣವನ್ನು ಇಡ್ತಾರೆ, ಉಳಿದದನ್ನೆಲ್ಲ ವಿಡ್ರಾ ಮಾಡಿಕೊಂಡು ಅಲ್ಲಿ ಇಲ್ಲಿ ಬೇರೆ ಕಡೆ ಓಡಿರ್ತಾರೆ. ಯಾಕಂದ್ರೆ ರಿಸಲ್ಟ್ ಬರೋದು 4ನೇ ತಾರೀಕು ಜೂನ್. ನಿನ್ನೆ ಭಾರತ ಸರ್ಕಾರದವರು ಒಂದು ಇಂಪಾರ್ಟೆಂಟ್ ಸ್ಟೆಪ್ ನ ತಗೊಂಡ್ರು. ಟ್ಯಾಕ್ಸ್ ರಿಲೀಫ್ ಫಾರ್ FIIs ಮೊರಿಷಿಯಸ್ ಅದನ್ನ ಎಂಡ್ ಮಾಡುದು. ಅರ್ಥ ಏನು ಅಂತಂದ್ರೆ, ಮೊರಿಷಿಯಸ್ ಇಂದ FIIಗಳು ತುಂಬಾ ಅಮೌಂಟ್ ಹಣವನ್ನು ಭಾರತಕ್ಕೆ ತಂದು ಹಾಕ್ತಾ ಇದ್ರು. ಅಂದ್ರೆ ಅದರಲ್ಲಿ ಜಾಸ್ತಿ ಸ್ಕ್ರೂಟಿನಿ ಮಾಡ್ತಾ ಇರಲಿಲ್ಲ ಮೊರಿಷಿಯಸ್ ಇಂದ ಬರಬೇಕಾದ್ರೆ. ಯಾಕಂದ್ರೆ ಇಂಡಿಯಾ ಮತ್ತು ಮೊರಿಷಿಯಸ್ ಟ್ಯಾಕ್ಸ್ ಟ್ರೀಟಿ ಇದ್ದದ್ರಿಂದ ಪ್ರಿನ್ಸಿಪಲ್ ಪರ್ಪಸ್ ಟೆಸ್ಟ್ ಅಂತ ಕರೀತಾ ಇದ್ರು. ಮತ್ತೆ ಅದರಿಂದಾಗಿ ಬೇಕಾದಷ್ಟು ಹಣ ಭಾರತಕ್ಕೆ ಬರ್ತಾ ಇತ್ತು. ರೂಲ್ಸ್ ಮತ್ತು ರೆಗ್ಯುಲೇಷನ್ ಪ್ರಕಾರ ಫಾರಿನ್ ಇನ್ವೆಸ್ಟರ್ಸ್ ಒಂದಷ್ಟು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೋರಿಸಬೇಕಾಗುತ್ತೆ. ಇಂಡಿಯಾ ಮತ್ತೆ ಮೊರಿಷಿಯಸ್ ಅಲ್ಲಿ ಅದು ನಮ್ಮ ದೇಶಕ್ಕೆ ಮಾತ್ರ ಪರ್ಟಿಕ್ಯುಲರ್ ಹಣ ಆಗ್ತಾ ಇಲ್ಲ. ಯಾಕಂದ್ರೆ ಬೆನಿಫಿಷಿಯಲ್ ಆಫ್ ಟ್ಯಾಕ್ಸ್ ರೇಟ್ ಇಂದಾಗಿ. ಅದರಿಂದ ಕಾಮನ್ ಪ್ರಾಕ್ಟೀಸ್ ಆಗಿತ್ತು ಅಮಾಂಗ್ಸ್ಟ್ ಗ್ಲೋಬಲ್ ಫಂಡ್ಸ್ ಇನ್ಕ್ಲೂಡಿಂಗ್ ದ US and European fund based ones to route their India investments through Mauritius, Singapore, Netherlands or Luxembourg, since these countries have favorable tax agreements with India. ಆದ್ದರಿಂದ ಇನ್ನು ಮುಂದೆ FIIs ಅದೇನು ಹಣವನ್ನು ಮೊರಿಷಿಯಸ್ ಮುಖಾಂತರ ಭಾರತದಲ್ಲಿ ಹಾಕ್ತಾರೋ ಅವುಗಳಿಗೆ ಜಾಸ್ತಿ ಸ್ಕ್ರೂಟಿನಿ ಮಾಡ್ತಾರೆ. ಯಾಕಂತಂದ್ರೆ ಅವರು ಕೆಲವು ಕಂಡೀಷನ್ಸ್ ಅನ್ನು ಅವರು ಫುಲ್ಫಿಲ್ ಮಾಡಬೇಕಾಗತ್ತೆ ಭಾರತ ಸರ್ಕಾರದ್ದು. ಆ ಕಾರಣದಿಂದಾಗಿ FIIs ಒಂದಷ್ಟು ಹಣವನ್ನು ಭಾರತದ ಮಾರುಕಟ್ಟೆಯಿಂದ ಹೊರಗೆ ತೆಗೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತಂದ್ರೆ, ಮೊರಿಷಿಯಸ್ ಇಂದ FII ಫ್ಲೋ ಹೇಗೆ ಬರ್ತಾ ಇದೆ ಅಂತಂದ್ರೆ, ಅಂದಾಜು 4 ಲಕ್ಷ ಕೋಟಿ ವರ್ತ್ ಶೇರ್ ಅನ್ನ ಅವರು ಓನ್ ಅಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ. ಮತ್ತು 6% ಟೋಟಲ್ FII ಅಸೆಟ್ಸ್ ಇನ್ ಇಂಡಿಯಾ ಮೊರಿಷಿಯಸ್ ಇಂದ ಬರ್ತಾ ಇದೆ. ಫೈನಾನ್ಷಿಯಲ್ ಇಯರ್ 2022-23 Mauritius was the second largest source of FDI with inflows to the tune of around 50,000 crores. ಈಗ ಇವತ್ತಿನ ಎರಡನೆಯ ಪ್ರಾಮುಖ್ಯವಾದ ನ್ಯೂಸ್ TCS ಕ್ವಾರ್ಟರ್ ರಿಸಲ್ಟ್ಸ್ ಕಂಪ್ಯಾರಿಸನ್. ರೆವೆನ್ಯೂ ಜನವರಿ ಮಾರ್ಚ್ 2023 59,162 crores, ಜನವರಿ ಮಾರ್ಚ್ 2024 61,237 ಕೋಟಿ, 3.5% ಮೇಲಕ್ಕೆ ಹೋಗಿದೆ. ನೆಟ್ ಪ್ರಾಫಿಟ್ ಲೆಕ್ಕ ಹಾಕುವುದಾದ್ರೆ ಜನವರಿ ಮಾರ್ಚ್ 2023 11,436 ಕೋಟಿ, ಜನವರಿ ಮಾರ್ಚ್ 2024 12,502 ಕೋಟಿ ಮತ್ತು ಇಂಪ್ರೂವ್ಮೆಂಟ್ 9.3%. ಈಗ TCS ನ ಕಳೆದ 5 ಕ್ವಾರ್ಟರ್ಲಿ ಫೈನಾನ್ಷಿಯಲ್ ರಿಸಲ್ಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜನವರಿ ಮಾರ್ಚ್ 2023 ರೆವಿನ್ಯೂ 59,162, ನೆಟ್ ಪ್ರಾಫಿಟ್ 11,436 ಕೋಟಿ ಮತ್ತು ನೆಟ್ ಪ್ರಾಫಿಟ್ ಮಾರ್ಜಿನ್ 19.3%. ಏಪ್ರಿಲ್ ಜೂನ್ 2023 ರೆವಿನ್ಯೂ 59,381 ಕೋಟಿ, ನೆಟ್ ಪ್ರಾಫಿಟ್ 11,120 ಕೋಟಿ ಮತ್ತು ನೆಟ್ ಪ್ರಾಫಿಟ್ ಮಾರ್ಜಿನ್ 18.7%. ಜುಲೈ ಸೆಪ್ಟೆಂಬರ್ 2023 ರೆವಿನ್ಯೂ 59,692 ಕೋಟಿ, ನೆಟ್ ಪ್ರಾಫಿಟ್ 11,380 ಕೋಟಿ, ನೆಟ್ ಪ್ರಾಫಿಟ್ ಮಾರ್ಜಿನ್ 19.1%. ಅಕ್ಟೋಬರ್ ಡಿಸೆಂಬರ್ 2023 ರೆವಿನ್ಯೂ 60,583 ಕೋಟಿ, ನೆಟ್ ಪ್ರಾಫಿಟ್ 11,097 ಕೋಟಿ, ನೆಟ್ ಪ್ರಾಫಿಟ್ ಮಾರ್ಜಿನ್ 18.3%. ಕೊನೆಯದಾಗಿ ಜನವರಿ ಮಾರ್ಚ್ 2024 ರೆವಿನ್ಯೂ 61,237 ಕೋಟಿ ಮತ್ತು ನೆಟ್ ಪ್ರಾಫಿಟ್ 12,502 ಕೋಟಿ, ನೆಟ್ ಪ್ರಾಫಿಟ್ ಮಾರ್ಜಿನ್ 20.3%. ಈಗ ಬೇರೆ ಪ್ಯಾರಾಮೀಟರ್ಸ್
Net employees added in January-March 2024 quarters minus 1,759. ಅಂದ್ರೆ 1759 ಜನರನ್ನ ಕೆಲಸದಿಂದ ತೆಗೆದಿದ್ದಾರೆ. ಟೋಟಲ್ ಎಂಪ್ಲಾಯೀಸ್ ಆಸ್ ಆಫ್ ಮಾರ್ಚ್ 2024 6,01,546. Employee attrition for the last 12 months, March 2024 ending 12.5%. ಮೊದಲು ಅದು 19-20-21% ಇದ್ದದ್ದು ಈಗ ಕಮ್ಮಿ ಆಗಿದೆ. ಅದರಿಂದಾಗಿ TCS ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗಲಿಕ್ಕೆ ಸ್ಕೋಪ್ ಇದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಎಂಪ್ಲಾಯೀಸ್ ಕೌಂಟ್ ಡಿಕ್ಲೈನ್ ಆಗಿದೆ ಫಾರ್ ದ ಫಸ್ಟ್ ಟೈಮ್ ಇನ್ 19 years. ಯಾಕಂದ್ರೆ ಕಂಪನಿ ಲಿಸ್ಟ್ ಆದದ್ದು 2004ರಲ್ಲಿ, ಅದಾದ್ಮೇಲೆ ಫಸ್ಟ್ ಟೈಮ್ ಇದು ಕಮ್ಮಿ ಆಗ್ತಾ ಇರೋದು. ಟೋಟಲ್ ಎಂಪ್ಲಾಯೀಸ್ ಕೌಂಟ್ ಹ್ಯಾಸ್ ಆಲ್ಸೋ ಡಿಕ್ಲೈನ್. 13,249 ಜನ ಕಮ್ಮಿ ಎಂಪ್ಲಾಯೀಸ್ ಇದ್ದಾರೆ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2023-24. ಅಂದ್ರೆ ಈ ತರದ ರಿವರ್ಸಲ್ ಫ್ರಮ್ ದ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ 2022-23 when the employees count was increased by 22,600. ಅಂದ್ರೆ ಇನ್ನೊಂದು ರೀತಿ ಹೇಳಬೇಕು ಅಂತಂದ್ರೆ 2022-23ರಲ್ಲಿ ಸ್ವಲ್ಪ ಜಾಸ್ತಿ ಎಂಪ್ಲಾಯೀಸ್ ಇದ್ರು, ಈಗ ಒಂದಷ್ಟು ಜನನ ಕೆಲಸದಿಂದ ತೆಗೆದಿದ್ದಾರೆ. ಯಾಕಂದ್ರೆ ಬಹುಶಃ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಲಿಕ್ಕೋ ಅಥವಾ ಆರ್ಡರ್ಸ್ ಶೀಟ್ ಕಮ್ಮಿ ಇದೆಯೋ ಗೊತ್ತಿಲ್ಲ. ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಫ್ IT ಸರ್ವಿಸಸ್ ಡೀಲ್ಸ್ ಇನ್ ಫೈನಾನ್ಷಿಯಲ್ ಇಯರ್ 2023-24 3.54 lakh crores. Total contract value of IT services deals from January to March 2024 quarter 1.10 lakh crores. The deal value for the financial year 2023-24 was at all-time high. Results TCS ಚೆನ್ನಾಗಿದೆ. Results are above analyst estimates. ನೀವು ಕೇಳಬಹುದು ಬರೀ 5% 9% ಎಲ್ಲ ಮೇಲಕ್ಕೆ ಹೋದ್ರೆ ಇದು ಹೇಗೆ ಜಾಸ್ತಿ ಆಗಿದೆ ಅಂತ. ಆದ್ರೆ ಅನಲಿಸ್ಟ್ಗಳ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದಷ್ಟು ಮಂದಿ ಅಂತಂದ್ರೆ ಹಿಂದಿಯಲ್ಲಿ ಡಲ್ನೆಸ್ ಅಂತ ಹೇಳ್ತಾರೆ. ಅದರಿಂದಾಗಿ ಈ IT ಸೆಕ್ಟರ್ ನಲ್ಲಿ ಡಲ್ನೆಸ್ ಇದ್ದದ್ದು ಒಂದಷ್ಟು ಇಂಪ್ರೂವ್ ಆಗಿ ಒಂದಷ್ಟು ಪ್ರಾಫಿಟ್ ಬಂದಿದೆ TCSಗೆ. ಇದು ದೊಡ್ಡ ನ್ಯೂಸ್. ಇವತ್ತು TCS ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ಅಲ್ಲಿ 0.4% ಮೇಲಕ್ಕೆ ಹೋಯ್ತು. In spite of overall markets falling by 1%. There's a good chance that TCS could trade positive on Monday due to better than expected results. ಅಂದರೆ ತಜ್ಞರ ಪ್ರಕಾರ ಸೋಮವಾರ TCS ರಿಸಲ್ಟ್ಸ್ ಚೆನ್ನಾಗಿರೋದ್ರಿಂದ ಒಂದಷ್ಟು ರೇಟು ಮೇಲಕ್ಕೆ ಹೋಗ್ಬೋದು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಒಂಥರ ಇನ್ಕ್ರೀಸ್ ಆಗ್ತಾ ಇದೆ 26% ಇಂದ ಕಂಪೇರ್ ಟು 24.5% ಇನ್ ಮಾರ್ಚ್ 2023. TCS ಅವರು ಡಿವಿಡೆಂಡ್ ಅಥವಾ ಲಾಭಾಂಶವನ್ನು ಘೋಷಣೆ ಮಾಡಿದ್ದಾರೆ. 28 ರೂಪಾಯಿ ಪರ್ ಶೇರ್, 2,800% ಆನ್ ದ ಫೇಸ್ ವ್ಯಾಲ್ಯೂ. ದ ಡೇಟ್ ಆಫ್ ಡಿವಿಡೆಂಡ್ ಪೇಮೆಂಟ್ ವಿಲ್ ಬಿ ಅನೌನ್ಸ್ಡ್ ಇನ್ ದ ಕಮಿಂಗ್ ಡೇಸ್. TCS ಶೇರ್ ಅನ್ನು ನಾವು ನಿಫ್ಟಿಗೆ ಹೋಲಿಕೆ ಮಾಡಿದ್ರೆ ನಿಫ್ಟಿ ಕಳೆದ ವರ್ಷ 26% ಮೇಲಕ್ಕೆ ಹೋಗಿತ್ತು. ಅದೇ ಅವಧಿಯಲ್ಲಿ TCS 25% ಮೇಲಕ್ಕೆ ಹೋಗಿದೆ. ಅದರಿಂದ ಶೇರು ಪ್ರೈಸ್ ಯಾವ ತರ ರಿಯಾಕ್ಟ್ ಆಗುತ್ತೆ ಕ್ವಾರ್ಟರ್ ರಿಸಲ್ಟ್ಸ್ ಅದನ್ನ ನಾವು ಸೋಮವಾರ ಎದುರು ನೋಡ್ಬೇಕಾಗತ್ತೆ, ಕಾದು ನೋಡ್ಬೇಕಾಗತ್ತೆ ಮಾರ್ಕೆಟ್ ಅವರ್ಸ್ ಪ್ರಾರಂಭ ಆದ್ಮೇಲೆ. ಈಗ TCS ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 4,255, 52 ವಾರದ ಲೋಯೆಸ್ಟ್ 3,070, ಇವತ್ತಿನ ರೇಟು 4,001. ಒಬ್ಬ ಇನ್ವೆಸ್ಟರ್ 1 ವರ್ಷ TCS ಶೇರ್ನ ಹಿಡಿದಿಟ್ಕೊಂಡಿದ್ರೆ 23% ಪ್ರಾಫಿಟ್ ಬಂದಿದೆ. 5 ವರ್ಷಕ್ಕೆ 15% ಪರ್ ಆನಮ್ CAGR, 10 ವರ್ಷಕ್ಕೆ 13% ಪರ್ ಆನಮ್ CAGR ರಿಟರ್ನ್ಸ್ ಕೊಟ್ಟಿದೆ. ಈಗ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಟಾಪ್ IT ಕಂಪನೀಸ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. TCS ಇವತ್ತು ಬಂತು, ಇನ್ಫೋಸಿಸ್ 18ನೇ ತಾರೀಕು ಏಪ್ರಿಲ್ ಬರುತ್ತೆ, ವಿಪ್ರೋ 19ನೇ ತಾರೀಕು ಏಪ್ರಿಲ್ ಬರುತ್ತೆ, ಟೆಕ್ ಮಹೀಂದ್ರ 25ನೇ ತಾರೀಕು ಏಪ್ರಿಲ್, HCL ಟೆಕ್ನಾಲಜೀಸ್ 26ನೇ ತಾರೀಕು ಏಪ್ರಿಲ್ ಆ ಒಂದು ಘೋಷಣೆ ನಡೆಯುತ್ತೆ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕಿದಂತಹ ಪೋರ್ಟ್ಫೋಲಿಯೋದಲ್ಲಿ ಹೈಯೆಸ್ಟ್ ಹಣವನ್ನು ಯಾವ ಕಂಪನಿಗೆ ಹಾಕಿದ್ದೀರಿ ಅದನ್ನ ದಯವಿಟ್ಟು ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.